ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಉತ್ತರ ಕರ್ನಾಟಕದ ಫೇಮಸ್ ಕುಂಬಳಕಾಯಿ ಸಂಡಿಗೆಯನ್ನು ಮಾಡ್ತಿದ್ದೀನಿ. ತುಂಬಾ ರುಚಿಕರವಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈ ಬೇಸಿಗೆಯಲ್ಲಿ ಇದೇ ಥರನಾದ ಕುಂಬಳಕಾಯಿ ಸಂಡಿಗೆಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಉತ್ತರ ಕರ್ನಾಟಕದ ಸೈಡ್ ಎಲ್ಲರೂ ಮಾಡುವಂತಹ ರೆಸಿಪಿ. ಕುಂಬಳಕಾಯಿಯಲ್ಲಿ ಹಲವಾರು ಸಿಹಿ ತಿಂಡಿಗಳನ್ನು ಸಹಿತ ನಾವು ಮಾಡ್ಬೋದು. ಈ ಥರ ಕುಂಬಳಕಾಯಿಯಲ್ಲಿ ಸಂಡಿಗೆಯನ್ನು ಒಂದ್ಸಲ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 3 kg ಆಗುವಷ್ಟು ಒಂದು ಕುಂಬಳಕಾಯನ್ನು ತೆಗೆದುಕೊಂಡಿದ್ದೀನಿ. ಸುಮಾರು 3 kg ಇದೆ ಇದು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿಬೇಕು. ಎಲ್ಲ ಇದ್ರ ಮೇಲೆ ಸುಣ್ಣದ ಥರ ಇರುತ್ತೆ. ಅದನ್ನು ಚೆನ್ನಾಗಿ ನೀರಲ್ಲಿ 2-3 ಸಲ ವಾಶ್ ಮಾಡಿ ಈ ಥರ ಕಟ್ ಮಾಡ್ತಿದ್ದೀನಿ. ನೀವು ಮೀಡಿಯಮ್ ಸೈಜ್ ಕುಂಬಳಕಾಯನ್ನು ತೆಗೆದುಕೊಂಡು ಮಾಡ್ಬೋದು. ಇದು ಅಂದಾಜು 3 kg ಇದೆ. ತುಂಬಾ ಈಸಿಯಾಗಿ ನಾವು ನೈಟ್ ಈ ಥರ ಕಟ್ ಮಾಡಿಟ್ಕೊಂಡ್ರೆ ನಾವು ಬೆಳಗ್ಗೆ ಕುಂಬಳಕಾಯಿ ಸಂಡಿಗೆ ಮಾಡೋ ಮುಂದೆ ಈಸಿ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು 4 ಭಾಗವಾಗಿ ಕಟ್ ಮಾಡಿ ಇಡ್ತಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಈ ಥರನಾದ ಕುಂಬಳಕಾಯಿ ಸಂಡಿಗೆಯನ್ನು ಈ ಬೇಸಿಗೆಯಲ್ಲಿ ಮಾಡ್ತಾರೆ. ನೀವು ಒಂದ್ಸಲ ಇದೇ ಥರನಾಗಿ ಕುಂಬಳಕಾಯಿ ಸಂಡಿಗೆಯನ್ನು ಮಾಡಿ ನೋಡಿ. ಈ ವಿಡಿಯೋವನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಯಾವ ಥರ ನಾನು ಕುಂಬಳಕಾಯಿ ಸಂಡಿಗೆಯನ್ನು ಈಸಿಯಾಗಿ ಮಾಡಿದ್ದೀನಿ ಅಂತ ಅರ್ಥ ಆಗುತ್ತೆ. ನೀವು ಇದೇ ಥರನಾಗಿ ಮಾಡ್ಕೋಬೋದು. ಈ ಬೇಸಿಗೆಯಲ್ಲಿ ತುರಿಲಿಕ್ಕೆ ಈಸಿ ಆಗುತ್ತೆ. ಈ ಥರ ಹೆರಮಣಿಯಲ್ಲೇ ನಾವು ಈ ಥರ ತುರಿಬೇಕು. ಉದುರುದ್ರಾಗಿ ಚೆನ್ನಾಗಿ ಬರಬೇಕು. ನಿಮಗೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಾದರೂ ನೀವು ರುಬ್ಕೋಬೋದು. ನೋಡಿ, ಈ ಥರ ತರಿಯಾಗಿ ಬರುತ್ತೆ. ನೋಡಿ, ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಆದರೂ ತೋರಿಸ್ತೀನಿ. ಈ ಥರ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿ ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊತಿದ್ದೀನಿ. ನೋಡಿ, ಈ ಥರ ಆಗಿದೆ. ಅದೆಲ್ಲ ನೀರು ಬಿಡುತ್ತೆ. ಆ ನೀರೆಲ್ಲ ಹಾಗೆ ಇಡಬೇಕು. ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೆಲ್ಲ ರುಬ್ಕೊಂಡಾದಮೇಲೆ ಇವಾಗ ನಾನು ರೇಷನ್ ರೈಸನ್ನು ತೆಗೆದುಕೊಂಡಿದ್ದೇನೆ ಹುರಿಲಿಕ್ಕೆ. ನಾನು 4 ಕಪ್ನಷ್ಟು ರೇಷನ್ ರೈಸನ್ನು ಹಾಕ್ತಿದ್ದೀನಿ. ಸೊಸೈಟಿ ಅಕ್ಕಿ ಅಂತಾರಲ್ಲ ಅದು. ಈ ಥರ ಹುರಿದು ಅನ್ನವನ್ನು ಮಾಡಿ ನೀವು ಕುಂಬಳಕಾಯಿ ಸಂಡಿಗೆಗೆ ಮಿಕ್ಸ್ ಮಾಡಿದರೆ ತುಂಬಾ ಹಗುರವಾಗಿ ಟೇಸ್ಟಿಯಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ 15ರಿಂದ 20 ನಿಮಿಷಗಳ ಕಾಲ ಹುರಿಬೇಕು. ನಿಮ್ಗೆ ಮೆಜರ್ಮೆಂಟ್ ಗೊತ್ತಾಗಲಿಲ್ಲ ಅಂದರೆ 1 kg ಅಷ್ಟು ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಈ ಥರ ಆಗಬೇಕದು. ಇವಾಗ ಕುಕ್ಕರ್ಗೆ ನಾನು ಅದನ್ನೆಲ್ಲ ಹಾಕಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿಯನ್ನು, ಹುರಿದಂಥ ಅಕ್ಕಿಯನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ತಿದ್ದೀನಿ. ನೀರನ್ನು ಜಾಸ್ತಿ ಹಾಕಿ ನೀವು ವಿಸಿಲ್ ಮಾಡ್ಕೋಬೋದು. ನಮ್ಮ ಸೈಡ್ ಅಕ್ಕಿ ಹುಗ್ಗಿ ಮಾಡ್ತಾರಲ್ಲ, ಅಕ್ಕಿ ಪಾಯಸ, ಆ ಥರ ಆಗಬೇಕದು. ತುಂಬಾ ಸ್ಮೂತಾಗಿ ಬರಬೇಕು. ನಾನು 2 ಲೀಟ್ರ್ ನೀರಿನಷ್ಟು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ 4ರಿಂದ 5 ವಿಸಲನ್ನು ಕೂಗಿಸ್ತಿದ್ದೀನಿ. ನೋಡಿ, ಈ ಥರ ಬಂದಿದೆ ಅನ್ನ. ಎಷ್ಟೊಂದು ಸ್ಮೂತಾಗಿ ಬಂದಿದೆ. ನಾವು ಸ್ಮ್ಯಾಶ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ನಾವು ಅನ್ನವನ್ನು ಮಾಡಿಟ್ಕೊಂಡ್ರೆ. ಇವಾಗ ಇದೊಂದು ದೊಡ್ಡ ಪ್ಲೇಟ್ಗೆ ಇದನ್ನು ಹಾಕಬೇಕು. ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಟು ನಾವು ಕುಂಬಳಕಾಯಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ 1 ಕಟ್ನಷ್ಟು ಕೊತ್ತಂಬರಿ, ಹಾಗೆ 1/4 kg ಆಗೋಷ್ಟು ಮೆಣಸಿಕಾಯನ್ನು ತೆಗೆದುಕೊಂಡಿದ್ದೀನಿ. ಖಾರ ಇದು ಮೀಡಿಯಮ್ ಇದೆ. ಹಾಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ 10 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಮೆಣಸಿಕಾಯನ್ನು ನಾನು ಮಿಕ್ಸಿ ಜಾರಲ್ಲೇ ಹಾಕಿ ರುಬ್ಕೊತಿದ್ದೀನಿ. ಅದನ್ನು ಮೊದಲು ಸಪ್ರೇಟಾಗಿ ಈ ಥರ ತರಿಯಾಗಿ ರುಬ್ಕೊಂಡ್ಮೇಲೆ ಎಲ್ಲವನ್ನು ಹಾಕಬೇಕು. ಇವಾಗ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನು ಹಾಕ್ತಿದ್ದೇನೆ. ನೀವು ಇದೇ ಥರನಾಗಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ 1 ಏಲಕ್ಕಿ, 1 ಸಣ್ಣ ಪೀಸ್ನಷ್ಟು ಚಕ್ಕೆ, 1 ಲವಂಗವನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಇಷ್ಟೇ ಸಾಕು. ಮೈಲ್ಡಾಗಿ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿ. ನೋಡಿ, ಇವಾಗ ಇದನ್ನೆಲ್ಲ ರುಬ್ಕೊಂಡ್ಮೇಲೆ ಹಾಗೆ 1 ಸಣ್ಣ ಲೋಟದಲ್ಲೇ 1 ಲೋಟ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ನೀರನ್ನು ಜಾಸ್ತಿ ಹಾಕಬೇಡಿ. ಈ ಥರ ತರಿಯಾಗಿ ರುಬ್ಕೊಂಬರಬೇಕು. ಇವಾಗ ನೋಡಿ, ಕುಂಬಳಕಾಯನ್ನು ಈ ಥರ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ 1 ಸೇರಿನಷ್ಟು ನಾನು ಮಂಡಕ್ಕಿಯನ್ನು ಹಾಕ್ತಿದ್ದೀನಿ. ಚುರುಮುರಿ ಅಂತಾರಲ್ಲ, ಅದನ್ನು ಇದಕ್ಕೆ ಸೇರಿಸಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ಅದರಲ್ಲಿರುವಂತಹ ಎಲ್ಲ ನೀರನ್ನು ಈ
ಮಂಡಕ್ಕಿ ಹೀರ್ಕೊಳ್ಳುತ್ತೆ. ನೀವು ನೈಟು ತುರಿದಿಟ್ಟರೆ ಕುಂಬಳಕಾಯನ್ನು ಬೆಳಗ್ಗೆ ಈಸಿಯಾಗಿ ಈ ಥರ ಮಾಡ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರುವಂಥ ಹಸಿಮೆಣಸಿಕಾಯನ್ನು ಇದಕ್ಕೆ ಹಾಕ್ತಿದ್ದೀನಿ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಈ ಥರ ಮಿಕ್ಸ್ ಆಗಿದೆ ಎಲ್ಲ. ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಇದಕ್ಕೆ ಹಾಕ್ತಿದ್ದೀನಿ. ಅನ್ನ ಎಲ್ಲ ಫುಲ್ ತಣ್ಣಗಾಗಿದೆ. ಇದಕ್ಕೆ ಸೇರಿಸ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಅಡ್ಜಸ್ಟೇಬಲ್ ಕೈಲೇ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಅನ್ನ ಎಲ್ಲ ಗಂಟು ಹಾಗೆ ಉಳಿದಿರುತ್ತೆ. ಹಾಗಾಗಿ ಕೈಲೇ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಟೋಟಲ್ಲಾಗಿ ನಾನು 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ ಹಾಕಿ ನಾನು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಯಾವುದೇ ರೀತಿಯಾಗಿ ಅನ್ನದಲ್ಲಿರುವಂತಹ ಗಂಟುಗಳು ಉಳಿಯೋದಿಲ್ಲ. ಇವಾಗ ರೆಡಿಯಾಗಿದೆ. ನೋಡಿ ನಾನು ಒಂದು ಸೀರೆ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕಿ ಈ ಥರ ಕೈಯೆಲ್ಲ ಉರಿಯುತ್ತೆ ಹಸಿಮೆಣಸಿಕಾಯಿಗೆ. ಹಾಗಾಗಿ ನಾನು ಕೈಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿಕೊಂಡು ಈ ಥರ ವಡ ಥರ ತಟ್ತಿದ್ದೀನಿ ಡೈರೆಕ್ಟಾಗಿ. ನೀವು 2 ಕೈಯಲ್ಲಿ ಪ್ಲಾಸ್ಟಿಕ್ ಹಾಕ್ಕೊಂಡು 2 ಕೈಲೇ ತಟ್ಟಿ ಆದರೂ ಹಾಕ್ಬೋದು. ನೀವು ಈ ಥರ ಒಂದು ಕುಂಬಳಕಾಯಿಯಿಂದ ಇಷ್ಟುಕೊಂಡ ಕುಂಬಳಕಾಯಿ ಸಂಡಿಗಾಗುತ್ತೆ. ವರ್ಷ ಪೂರ್ತಿ ಆದರೆ ನೀವು ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲೇ ನೀವು ಮಾಡ್ಕೋಬೋದು. ನಾನಿವಾಗ ಎಲ್ಲ ಕುಂಬಳಕಾಯಿ ಸಂಡಿಗೆಯನ್ನು ಈ ಥರ ಪೇಪರ್ನಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ. 2 ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ನೈಟ್ ಹಾಗೆ ಬಿಟ್ಟಿದ್ದೆ ಒಂದು ಸೀರೆಯನ್ನು ಮುಚ್ಚಿ. ಹಾಗೆ ನೆಕ್ಸ್ಟ್ ಡೇ ನೋಡಿ ಇವಾಗ ಒಂದು ಸೈಡೆಲ್ಲ ಕೆಳಗಡೆ ಹಸಿ ಇದೆ, ಅದನ್ನು ರಿಟರ್ನ್ ಹಾಕಬೇಕು. ಮತ್ತೆ ಈ ಥರ ಹೊಳ್ಳಿಸಿ ಹಾಕಬೇಕು. ಕೆಳಗಡೆ ಹಸಿ ಹಾಗೆ ಇರುತ್ತೆ. ನಾವು ಬಿಡಿಸಿ ನೋಡಿ ಹಸಿ ಹಾಗೆ ಇದೆ. ಬಿಡಿಸಿ ಬಿಸಿಲಿಗೆ ಮತ್ತೆ ರಿಟರ್ನ್ ಹೊಳ್ಳಿಸಿ ಹಾಕಬೇಕು. ಇದೇ ಥರನಾಗಿ ನಾವು 2 ರಿಂದ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ ಇದು ಬಿಸಿಲಲ್ಲಿ ಒಣಗಿದ ನಂತರ ಈ ಥರ ಕಾಣ್ತಿದೆ. ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇವಾಗ ಎಣ್ಣೆಯಲ್ಲಿ ಕರೆದು ನಾನು ತೋರಿಸ್ತೀನಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಆವಾಗ ಸಂಡಿಗೆಯನ್ನು ಕರಿಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀವು ಈ ಥರ ಕರೆದ್ರೆ ಕಪ್ಪಾಗಿ ಬಿಡುತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಬಿಸಿಯಾದ ಮೇಲೆ ಮತ್ತೆ ಲೋ ಫ್ಲೇಮಲ್ಲಿಟ್ಟು ನೀವು ಸಂಡಿಗೆಯನ್ನು ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.